ಆಟೋ ರಿಕ್ಷಾದಲ್ಲಿ ಮತಯಂತ್ರಗಳ ಸಾಗಾಟ, ರೊಚ್ಚಿಗೆದ್ದು ಅಧಿಕಾರಿಗಳನ್ನ ತರಾಟೆಗೆ ಎತ್ತಿಕೊಂಡ ಸಾರ್ವಜನಿಕರು, ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ ಶಾಸಕರು. ಇದು ಇಂದು ಮತದಾನ ಪ್ರಕ್ರಿಯೆ ನಡೆದ ಬಳಿಕ ಮಂಗಳೂರಿನ ಕುಳಾಯಿ ಬಳಿ ನಡೆದಂತಹ ಹಠಾತ್ ವಿದ್ಯಮಾನ. ಇನ್ನು ಇದೆಲ್ಲದಕ್ಕೆ ಕಾರಣ ಏನು ಅಂತ ಕೇಳೋದಾದ್ರೆ ಈ ರಿಪೋರ್ಟ್ ನೋಡಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಈಗಾಗಲೇ ಮುಕ್ತಾಯಗೊಂಡಿದೆ. ಇನ್ನೇನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚುನಾವಣೆ ಮುಕ್ತಾಯಗೊಂಡಿತು ಅನ್ನುವಷ್ಟರಲ್ಲಿ ಮಂಗಳೂರು ಹೊರವಲಯದ ಸುರತ್ಕಲ್ನಲ್ಲಿ ಮತಯಂತ್ರಗಳನ್ನ ಆಟೋ ರಿಕ್ಷಾದಲ್ಲಿ ಸಾಗಿಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೆಲಕಾಲ ಗೊಂದಲದ ವಾತಾವರಣವನ್ನೇ ಸೃಷ್ಟಿಸಿತ್ತು. ಹೌದು, ಹೆಚ್ಚುವರಿಯಾಗಿ ಇರಿಸಿದ್ದ ಮತಯಂತ್ರಗಳನ್ನ ಅಧಿಕಾರಿಗಳು ಆಟೋ ರಿಕ್ಷಾದಲ್ಲಿ ಸಾಗಿಸಿದ ವಿಚಾರ ಭಾರೀ ಗೊಂದಲವನ್ನೇ ಸೃಷ್ಟಿಸಿತು. ಮಂಗಳೂರಿನ ಕುಳಾಯಿ ಬಳಿಯ ಭಾರತೀ ವಿದ್ಯಾಲಯದ ಮತಗಟ್ಟೆಯಲ್ಲಿ ಇಡಲಾಗಿದ್ದ ಹೆಚ್ಚುವರಿ ಮೀಸಲು ಮತಯಂತ್ರಗಳನ್ನ ಅದಕ್ಕಾಗಿ ನಿಗದಿಪಡಿಸಿದ್ದ ವಾಹನದಲ್ಲಿ ಸಾಗಿಸಬೇಕಿತ್ತು. ಆದರೆ ಆ ವಾಹನದ ಕೀ ಕಳೆದು ಹೋದ ಹಿನ್ನೆಲೆಯಲ್ಲಿ ಈ ಮತಯಂತ್ರಗಳನ್ನ ರಿಕ್ಷಾದ ಮೂಲಕ ಸಾಗಿಸಲು ಅಧಿಕಾರಿಗಳು ಮುಂದಾದ್ರು. ಈ ದೃಶ್ಯಗಳು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು, ಸಾರ್ವಜನಿಕರಲ್ಲಿ ಅನುಮಾನವನ್ನ ಹುಟ್ಟಿಸಿತು. ಮತಗಟ್ಟೆಯ ಅಧಿಕಾರಿ, ಸಿಬ್ಬಂದಿ ವರ್ಗದವರನ್ನ ತಡೆ ಹಿಡಿದ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು. ಸ್ಥಳಕ್ಕೆ ಉನ್ನತ ಅಧಿಕಾರಿಗಳು, ಶಾಸಕರು ಆಗಮಿಸಬೇಕು ಅಂತ ಪಟ್ಟು ಹಿಡಿದ್ರು. ಇನ್ನು ಪರಿಸ್ಥಿತಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಶಾಸಕ ವೈ ಭರತ್ ಶೆಟ್ಟಿ ಆಗಮಿಸಿ ಚುನಾವಣಾ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಜೊತೆಗೆ ಘಟನಾ ಸ್ಥಳಕ್ಕೆ ಸಹಾಯಕ ಕಮಿಷನರ್ ಅವರು ಆಗಮಿಸಿ ಶಾಸಕರಿಗೆ ಕಾರಿನಲ್ಲಿದ್ದ ಮತಯಂತ್ರದ ಪೆಟ್ಟಿಗೆಗಳನ್ನು ತೋರಿಸಿ ಯಾವುದೇ ರೀತಿಯ ಅವ್ಯವಹಾರಗಳು ನಡೆದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. ನಮ್ಮ ಕಾರ್ ಕೀ ಮಿಸ್ ಆಯ್ತು ಸರ್. ಆ ಮೂಮೆಂಟ್ ಅಲ್ಲಿ ಏನಾಯ್ತು ಅಂದ್ರೆ ಕಾರ್ ಕೀ ಹುಡುಕಾಡಿ ಕಾರ್ ಕೀ ಸಿಕ್ಕಿಲ್ಲ. ಟಾಯ್ಲೆಟ್ ಅಲ್ಲಿ ಹುಡುಕಾಡಿದೀವಿ, ಅಲ್ಲಿ ಹುಡುಕಾಡಿದೀವಿ, ಇಲ್ಲಿ ಹುಡುಕಾಡಿದೀವಿ, ಎಲ್ಲ ಕಡೆ ಹುಡುಕಾಡಿ ಸಿಕ್ಕಿಲ್ಲ ಸರ್. ಮತ್ತೆ ಅಲ್ಲಿ ನನಗೆ ಅಲ್ಲಿ ಯಾರು ಕಾಂಟ್ಯಾಕ್ಟ್ ಇಲ್ಲ ಸರ್. ಮತ್ತೆ ಅಲ್ಲಿ BL ಗೆ ಹೇಳಿದ್ವಿ ಸರ್, ಯಾರಾದ್ರೂ ಒಂದು ರಿಕ್ಷಾ ಮಾಡಿಕೊಡಿ, ಯಾಕಂದ್ರೆ ನನಗೆ ಒಂದು ಬ್ಯಾಟ್ರಿ ತೆಗಿಲಿಕ್ಕಿದೆ. ಮತ್ತೆ ನನಗೆ ಅಲ್ಲಿ ಅಲ್ಲಿಂದ ಫೋನ್ ಮಾಡ್ತೀವಿ, ಎಷ್ಟು ವೋಟಿಂಗ್ ನಾನು ಅಲ್ಲಿ ಕೊಟ್ಟಬೇಕಲ್ಲ ಸರ್ ರಿಪೋರ್ಟ್. ಅದಕ್ಕೋಸ್ಕರ ನನಗೆ ಬಿದ್ದಿರಲಿಲ್ಲ ಸರ್ ಆ ಮೂಮೆಂಟ್ ಅಲ್ಲಿ. ಕಾರಿನ ಕೀ ಕಳೆದು ಹೋದ ಕಾರಣ ರಿಕ್ಷಾದಲ್ಲಿ ಸಾಗಿಸೋದಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಸಿಬ್ಬಂದಿಗಳು ನಮಗೆ ಮಾಹಿತಿ ಕೊಡಬೇಕಿತ್ತು, ಆದರೆ ಕೊಡದ ಕಾರಣ ಈ ರೀತಿಯ ಗೊಂದಲ ಉಂಟಾಗಿದೆ ಅಂತ ಸ್ಪಷ್ಟೀಕರಣ ಕೊಟ್ರು. ಅದು ಮೈನರ್ ರೀಸನ್ ಸರ್. ಅದು ಕೀ ಕಳೆದೋದಕ್ಕೆ ಹಾಗೆ ಸರ್. ಅದು ಈ ಹಿನ್ನೆಲೆಯಲ್ಲಿ ಶಾಸಕರು ನೆರೆದಿದ್ದ ಕಾರ್ಯಕರ್ತರಿಗೆ ನಿಜಾಂಶವನ್ನ ತಿಳಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಈ ಮೂಲಕ ಭಾರೀ ಗೊಂದಲ ಮೂಡಿಸಿದ್ದಂತಹ ಪ್ರಕರಣಕ್ಕೆ ತೆರೆ ಬಿತ್ತು. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.